ಡಿ ವಾಟರ್ ರಿಸೋರ್ಸಸ್ಸು ಇದು ನಮಗೆ ಇದನ್ನು ಮಾಡಲಿಕ್ಕೆ ರಿಕ್ವೆಸ್ಟ್ ಮಾಡಿದ್ರು, ಅವಕಾಶ ಕೊಟ್ಟರು. ನಾವು ಈ ಡ್ಯಾಮ್ ಸೇಫ್ಟಿ ಬಗ್ಗೆ, ನಮ್ಮ ಕರ್ನಾಟಕದಲ್ಲಿ ಎಲ್ಲ ಡ್ಯಾಮ್ ಸೇಫ್ಟಿ ಬಗ್ಗೆ ನಾವು ಗೇಟ್ಗಳನ್ನೆಲ್ಲ ಚೆಕ್ ಮಾಡಬೇಕು, ರಿಪೇರಿ ಮಾಡಬೇಕು, ಬದಲಾವಣೆ ಮಾಡಬೇಕು, ಡ್ಯಾಮ್ ಸುತ್ತಮುತ್ತ ಇರೋದೆಲ್ಲ ಪರಿಸರ ಎಲ್ಲ ನಾವೆಲ್ಲ ಕಾಪಾಡಬೇಕು ಅಂತೇಳಿ ತೀರ್ಮಾನ ತೆಗೆದುಕೊಂಡಿದ್ದೇವೆ. ಹಾಗೆ ಇವತ್ತು ಅಂತಾರಾಷ್ಟ್ರೀಯ ಮಟ್ಟದ ಎಲ್ಲ ಸೇಫ್ಟಿ ಮೆಷರ್ ಮಾಡೋಂಥ ಟೆಕ್ನಿಷಿಯನ್ಸ್ ಎಲ್ಲ ಕೂಡ ಬಂದಿದ್ದಾರೆ. ವರ್ಲ್ಡ್ ಬ್ಯಾಂಕ್ ಅವರು ಬಂದಿದ್ದರು. ಇಷ್ಟೊತ್ತು ನಾನು ವರ್ಲ್ಡ್ ಬ್ಯಾಂಕ್ ಅವರ ಹತ್ರ ಸಪ್ರೇಟ್ ಮೀಟಿಂಗ್ ಮಾಡಿದೆ. ಡ್ಯಾಮ್ ಸೇಫ್ಟಿ ಕೂಡ ಚೇರ್ಮನ್ ಹತ್ರ ಈಗ ಸಬ್ಜೆಕ್ಟ್ ಮೀಟಿಂಗ್ ಕೂಡ ನಾನು ಮಾಡಿದೆ. ಅವರೆಲ್ಲ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಬೆಸ್ಟ್ ಪ್ರಾಕ್ಟೀಸಸ್ ಇದೆ ಅಂತ ಕೆಲವು ಹಳ್ಳಿಗಳಿಗೂ ನಿನ್ನೆ ಹೋಗಿ ಕುಡಿಯೋ ನೀರು ವಿಚಾರ ಕೂಡ ಮಂಡ್ಯ ಜಿಲ್ಲೆಯಲ್ಲಿ ಬಂದಿದ್ದಾರೆ. ನಮ್ಮ KRS ವಿಸಿಟ್ ಮಾಡಿದ್ದಾರೆ. ಆ ಇತಿಹಾಸ ಎಲ್ಲ ನೋಡಿ ನಾವು ಕಾಪಾಡ್ತಿರೋದನ್ನು ನೋಡಿ ನನಗೆ ಮೆಚ್ಚುಗೆ ವ್ಯಕ್ತಪಡಿಸಿದ್ರು. ಏನಾದ್ರು ಎಲ್ಲದೇ ಬೇರೆ ಪ್ರಪೋಸಲ್ಸ್ ಏನಾದರೂ ಇದ್ದು ಕೂಡ ಕರ್ನಾಟಕ ರಾಜ್ಯಕ್ಕೆ ಸಂಬಂಧಪಟ್ಟಂತೆ ವಾಟರು, ಸ್ಟ್ರಾಂಗ್ ವಾಟರ್ ಡ್ರೈನ್ಸು ಎಲ್ಲ ಕೂಡ ನಮಗೆ ಪ್ರಪೋಸಲ್ ಕೂಡ ನಾವು ಸಿದ್ಧ ಇದ್ದೀವಿ ಎಂದು ಕೂಡ ಹೇಳಿದ್ದಾರೆ. ಸೊ ನಮ್ಮ ಆಫೀಸರ್ಸ್ ಕೇಳ್ತೀನಿ ಎಲ್ಲ ಪ್ರಪೋಸಲ್ಸ್ ರೆಡಿ ಮಾಡಿ ಅಂತೇಳಿ. ಸೊ ಈಗ ಇನಾಗ್ರೇಷನ್ ಆಗಿದೆ. 2 ದಿನ ಫುಲ್ ಚರ್ಚೆ ನಡೆದಿದೆ. ಆಮೇಲೆ ಪೇಪರು ರಾಷ್ಟ್ರ ಮಟ್ಟದಲ್ಲಿ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ತೀರ್ಮಾನ ಮಾಡಿ ಬೈರ್ತಿ ಬಸವರಾಜ್ ಅರೆಸ್ಟ್ ಆಗಿದ್ದಾರೆ ಸರ್. ನಿನ್ನೆ ರಾತ್ರಿ ಬೈರ್ತಿ ಬಸವರಾಜ್ ಅರೆಸ್ಟ್ ಆಗಿದ್ದಾರೆ. ಅದೆಲ್ಲ ನೀವು ಹೋಮ್ ಮಿನಿಸ್ಟರ್ ಕೇಳಿ, ನನಗೆ ಅದಕ್ಕೆ ನಾನು ಏನಕ್ಕಾಗಿದ್ದಾರೆ ಅಂತ ಗೊತ್ತಿಲ್ಲ. ಪೇಪರ್ ಓದಿದ್ಬಿಟ್ಟು ನನಗೆ ಯಾವ ವಿಚಾರ ಇವತ್ತು 1000 ದಿನ, ನಾಳೆ ಹಾವೇರಿಯಲ್ಲಿ ಯೋಜನೆ ಭೂಮಿ ಗ್ಯಾರಂಟಿ ಬಗ್ಗೆ ಕಾರ್ಯಕ್ರಮ ಇಟ್ಕೊಂಡಿದ್ವಿ. ಕೆಲವು ಶಾಸಕರು ವಿದೇಶ ಪ್ರವಾಸ ಸರ್. ಕೆಲವರು ಸ್ಟಡಿ ಟೂರ್ ಅಂತಾರೆ, ಇನ್ನು ಕೆಲವರು ಖಾಸಗಿ ಟೂರ್ ಅಂತಾರೆ. ಪಕ್ಷದ ಅಧ್ಯಕ್ಷರಾಗಿ ತಾವೇನಾದ್ರೂ ವರದಿ ಪಡೆದುಕೊಂಡಿದ್ದೀರಾ? ಏನು ವರದಿನೂ ನಾನು ತಗೊಂಡಿಲ್ಲ, ನಾನು ತಿಳ್ಕೊಳ್ಳೋಕೆ ಪ್ರಯತ್ನನೂ ಪಟ್ಟಿಲ್ಲ. ನಾನು ಈಗ ನೀವು ಹೇಳಿದ ಮೇಲೆ ನಾನು ವಿಚಾರಿಸ್ತೀನಿ ಸರ್. ಸ್ಟಡಿ ಟೂರ್ ಏನಾದ್ರು ಕ್ಯಾನ್ಸಲ್ ಆಗೋ ಚಾನ್ಸಸ್ ಇದೆಯಾ ಸರ್? ಹೈಕಮಾಂಡ್ ಮಟ್ಟದಲ್ಲಿ ಏನಾದ್ರು ಚರ್ಚೆ ಆಗ್ತಿದೆ? ಹೈಕಮಾಂಡ್ ಅವ್ರೇನಾದ್ರು ಮಾತಾಡಿಲ್ಲ, ಇಲ್ಲಿಯವರು ಹೋಗೋರು ಮಾತಾಡಿಲ್ಲ, ಕಳಿಸ್ತಾ ಇರೋರು ಅಂತ ಕಳಿಸ್ತಾ ಇದ್ದಾರೆ. ಹೆಚ್ಚಾಗಿ ಕಾಣಿಸ್ತಾ ಇದೆ ಸರ್. ಮುಖದಿಂದಲೇ ಬಂದಿದ್ದೀರಾ? ನಾನು ಯಾವತ್ತೂ ಶ್ರಮಕ್ಕೆ ಫಲ ಯಾವತ್ತೂ ಎಲ್ಲರಿಗೂ ಇದೆ.